ಬಾಬಾ ಸಾಹೇಬ್ರಿಗೆ ಮುಸ್ಲಿಮರಿಂದ, ವಿಶೇಷವಾಗಿ ಹೈದರಾಬಾದ್ ನಿಜಾಮಿಂದ, ನೀವೆಲ್ಲ ಇಸ್ಲಾಮಕ್ ಬಂದ್ಬಿಡಿ, ನಿಮ್ ಜನರನ್ನ ಕರ್ಕೊಂಡ್ ಬಂದ್ಬಿಡಿ, ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ಬಿಡ್ತೀವಿ, ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಆಯ್ತು, ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಕ್ರಿಶ್ಚಿಯನ್ ಮಿಷನರೀಸ್ ಹೇಳ್ತಾರೆ, ನೀವು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ಬಿಡಿ ನಿಮ್ ಸಮುದಾಯದ ಜೊತೆಗೆ, ನಿಮ್ಮೆಲ್ಲರ ಅಭಿವೃದ್ಧಿಯನ್ನ ನಾವು ನೋಡ್ಕೋತೀವಿ ಅಂತ. ಈ ಎರಡು ಏನು ಇನ್ಫ್ಲೂಯೆನ್ಸ್ ಇದೆ ಮುಸ್ಲಿಮರಿಂದ ಮತ್ತು ಕ್ರೈಸ್ತರಿಂದ, ಇದಕ್ಕೆ ಆನ್ಸರ್ ಏನ್ ಮಾಡ್ತಾರೆ ಗೊತ್ತಾ? ಇಫ್ ಐ ಗೋ ಟು ಇಸ್ಲಾಂ, the population of Muslims will be doubled, which is going to be a threat to the integrity, unity of this country. Yari desha premi, if I take my people to Islam, the Muslim population will be doubled, which is going to be a big threat to the unity and integrity of India. ಮಹಾತ್ಮ ಗಾಂಧೀಜಿ ಅವರ ಆತ್ಮಸಾಕ್ಷಿಯನ್ನ ಒಂಚೂರು ನಾನು ಕೇಳ್ತೀನಿ. ಏನ್ ಹೇಳಿದ್ರು ಮಹಾತ್ಮ ಗಾಂಧೀಜಿ? ಭಾರತ ಪಾಕಿಸ್ತಾನ ವಿಭಜನೆ ಆಗೋದಾದ್ರೆ ನನ್ನ ಹೆಣದ ಮೇಲೆ ಆಗ್ಬೇಕು ಅಂತ ಹೇಳಿದ್ರು. ಆದ್ರೆ ಮಹಾತ್ಮ ಗಾಂಧೀಜಿಯವರು ಬದುಕಿರುವಾಗ್ಲೇ ಭಾರತ ಪಾಕಿಸ್ತಾನ ವಿಭಜನೆ ಆಗೋಯ್ತು. ನಾನ್ ಮಹಾತ್ಮ ಗಾಂಧೀಜಿಯವರ ಆತ್ಮಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇನ್ನೊಂದು ಮಾತು ಹೇಳ್ತಾರೆ ಬಾಬಾ ಸಾಹೇಬರು, ಇಫ್ ಐ ಗೋ ಟು ಕ್ರಿಶ್ಚಿಯಾನಿಟಿ, if I take my people to Christian religion, the grip of British administration will be strengthened. That is also going to be a threat to our freedom. Yari desha premi? ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ದ ನಂಬರ್ 1 ಪೇಟ್ರಿಯಾಟ್. ಇದನ್ನ ನಾವು ಇಡೀ ನಮ್ಮ ಸಮುದಾಯಗಳಿಗೆ ಮನವರಿಕೆ ಮಾಡಬೇಕಾಗಿದೆ.